ಈ ವಿಡಿಯೋದಲ್ಲಿ ನಾನು 2024-25 ಬ್ಯಾಚ್ ಸ್ಟೂಡೆಂಟ್ಸಿಗೆ ಎಕನಾಮಿಕ್ಸ್ ಬ್ಲೂ ಪ್ರಿಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಆ್ಯಸ್ ಯೂಶುವಲ್ ಎಲ್ಲ ಸಬ್ಜೆಕ್ಟ್ ಥರನೇ ಇದರಲ್ಲೂ 3 ಬ್ಲೂ ಪ್ರಿಂಟ್ಗಳಿದ್ದಾವೆ. ಅದನ್ನು ಕಂಬೈನ್ ಮಾಡಿ ಒಂದು ಬ್ಲೂ ಪ್ರಿಂಟ್ ಆಗಿ ನಾವು ರೆಡಿ ಮಾಡಿದಾಗ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಕವರ್ ಆಗಿದೆ. ಎಲ್ಲೋ ಯಾವುದೋ ಅಪರೂಪದ ಚಾಪ್ಟರ್ಸಲ್ಲಿ ನೀವು ಏನೋ ಸ್ಕಿಪ್ ಮಾಡಿ ಓದ್ಕೊಬೇಕು ಅಂತ ಇರೋದು. ಅದನ್ನು ಬಿಟ್ಟರೆ ಇನ್ನು ಎಲ್ಲ ಅಂದರೆ ಒಂದು 5-6 ಚಾಪ್ಟರ್ಗಳು ನೀವು ಕಂಪ್ಲೀಟಾಗಿ ಓದ್ಕೋಬೇಕಾಗತ್ತೆ. ಹಾಗಾಗಿ ಫಸ್ಟು ನಾನು ಚಾಪ್ಟರ್ ವೈಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನು ಮೊದಲಿಗೆ ಹೇಳಿ ಆ ನಂತರ ನಾನು ಬ್ಲೂ ಪ್ರಿಂಟ್ಗೆ ಹೋಗ್ತೀನಿ. ಯಾಕಂದರೆ ನೀವು ಒಂದೇ ಸಲ ಬ್ಲೂ ಪ್ರಿಂಟ್ನ ನೋಡಿದ್ರೆ ಶಾಕ್ ಆಗ್ತೀರಾ. ಯಾಕಂದರೆ ಅಯ್ಯೋ ಇಷ್ಟು ಎಲ್ಲ ಕವರ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಬ್ಲೂ ಪ್ರಿಂಟ್ ಬೇರೆ ಬೇಕಿತ್ತಾ ಅಂತ ಅನ್ಕೋತೀರಾ. ಹಾಗಾಗಿ ನಾನು ಫಸ್ಟಿಗೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ದ್ಯಾವುದು ಅಂದರೆ ನಿಮಗೆ ಆ ಚಾಪ್ಟರ್ನ ಓದ್ಕೊಂಡ್ರೆ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಗೊತ್ತಾದರೆ ನೀವು ಆ ರೀತಿ ಕಾನ್ಸಂಟ್ರೇಟ್ ಮಾಡಿ ಎಕನಾಮಿಕ್ಸನ್ನು ನೀವು ಖಂಡಿತವಾಗ್ಲೂ ಔಟ್ ಆಫ್ ಔಟ್ ತೊಗೋಬೋದು. ಮೊದಲಿಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಅಂದರೆ ಅದು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅಂದರೆ ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಇದು ಪಾರ್ಟ್ 1 ಮೈಕ್ರೋ ಎಕನಾಮಿಕ್ಸ್ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಚಾಪ್ಟರ್ ಆಗಿದೆ. ಈ ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಇದರಲ್ಲಿ ನಿಮಗೆ 20 ಮಾರ್ಕ್ಸ್ ಅಷ್ಟು ಕ್ವೆಶನ್ಸ್ ಬರುತ್ತೆ. ಓಕೆನಾ, ಅದು 1 ಮಾರ್ಕ್ಸ್ 2 ಮಾರ್ಕ್ಸ್ 4 ಮಾರ್ಕ್ಸ್ 6 ಮಾರ್ಕ್ಸ್ ಅಥವಾ POQ ಕ್ವಶನ್ನೇ ಆಗಿರ್ಬೋದು. ಸೊ ಪ್ರತಿಯೊಂದು ಕೂಡ ಇದರೊಳಗೆ ಇಂಪಾರ್ಟೆಂಟೇ ಆಗಿರುತ್ತೆ. ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ. ಇನ್ನು ಪಾರ್ಟ್ 2 ಅಲ್ಲಿ ಬರುವಂಥ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂದರೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ, ಇದರಲ್ಲೂ ಅಷ್ಟೇ ನಿಮಗೆ 17 ಮಾರ್ಕ್ಸ್ ಅಷ್ಟು ಕ್ವಶನ್ಸ್ ಬರುತ್ತೆ. ಹಾಗಾಗಿ ಇದು ಕೂಡ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಓಕೆನಾ. ಇನ್ನು ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂದರೆ ಹಣ ಮತ್ತು ಬ್ಯಾಂಕಿಂಗ್, ಇದರಿಂದ ನಿಮಗೆ 12 ಮಾರ್ಕ್ಸ್ ಅಷ್ಟು ಕ್ವಶನ್ಸ್ ಬರುತ್ತೆ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್. ಇನ್ನು ಓಪನ್ ಎಕನಾಮಿ ಮ್ಯಾಕ್ರೋ ಎಕನಾಮಿಕ್ಸ್, ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ, ಇದರಲ್ಲಿ ನಿಮಗೆ 12 ಮಾರ್ಕ್ಸ್ ಅಷ್ಟು ಕ್ವೆಶನ್ಸ್ ಬರುತ್ತೆ. ನೆಕ್ಸ್ಟು ದ ಥಿಯರಿ ಆಫ್ ದ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ, ಇದರಿಂದ ನಿಮಗೆ 11 ಮಾರ್ಕ್ಸ್ ಬರುತ್ತೆ. ಇದು ದ ಟಾಪ್ 5 ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇನ್ನು ಕೆಲವು ಇಂಪಾರ್ಟೆನ್ಸ್ ನೋಡೋದಾದ್ರೆ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಉತ್ಪಾದನೆ ಮತ್ತು ವೆಚ್ಚಗಳು, ಇದರಿಂದ 10 ಮಾರ್ಕ್ಸಿಗೆ ಬರುತ್ತೆ. ಮಾರ್ಕೆಟ್ ಈಕ್ವಿಲಿಬ್ರಿಯಂ, ಮಾರುಕಟ್ಟೆ ಸಮತೋಲನ, ಇದರಿಂದ 10 ಮಾರ್ಕ್ಸಿಗೆ ಬರುತ್ತೆ. ಗವರ್ನಮೆಂಟ್ ಬಜೆಟ್ ಆ್ಯಂಡ್ ದ ಎಕಾನಮಿ, ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ, ಇದರಿಂದ 10 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟ್ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಮತ್ತು ಪಾರ್ಟ್ 1 ಅಲ್ಲಿರೋ ಇಂಟ್ರೊಡಕ್ಷನ್ ಮತ್ತು ಪಾರ್ಟ್ 2 ಅಲ್ಲಿರೋ ಇಂಟ್ರೊಡಕ್ಷನ್ ಚಾಪ್ಟರ್ಸ್, ಈ ಮೂರೂ ನೀವು ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ. ಯಾಕಂದರೆ ಇದರೊಳಗೆ 8 ಮಾರ್ಕ್ಸ್ 5 ಮಾರ್ಕ್ಸ್ 6 ಮಾರ್ಕ್ಸ್ ಈ ಥರ ಇದೆ ಅಷ್ಟೇ. ಇವನ್ನ ನೀವು ಸ್ಕಿಪ್ ಮಾಡಿ ದ ಟಾಪ್ ಮೋಸ್ಟ್ ಏನು ಹೇಳಿದ್ನೋ ಅಷ್ಟನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ನೋಡಿಕೊಂಡ್ರೆ 80 ಮಾರ್ಕ್ಸಿಗೆ ಎಷ್ಟು ಬೇಕೋ ಬೇಡ 100 ಮಾರ್ಕ್ಸಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಮಿಕ್ಕಿದ್ದನ್ನು ಸ್ಕಿಪ್ ಮಾಡಿದ್ರು ಆರಾಮಾಗಿ ಔಟ್ ಆಫ್ ಔಟ್ ತೆಗಿಬೋದು. ಈಗ ಬ್ಲೂ ಪ್ರಿಂಟ್ ನೋಡ್ತಾ ಹೋಗೋಣ. ಮೊದಲಿಗೆ ಪಾರ್ಟ್ 1 ಅಂದರೆ ಮೈಕ್ರೋ ಎಕನಾಮಿಕ್ಸ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಚಾಪ್ಟರ್ಸ್ ನೋಡೋಣ. ಚಾಪ್ಟರ್ 1 ಇಂಟ್ರೊಡಕ್ಷನ್ ಪರಿಚಯ, ಇದರಲ್ಲಿ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಹಾಗೂ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿಯ ವರ್ತನೆಯ ಸಿದ್ಧಾಂತ, ಇದರಲ್ಲಿ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ 4 ಮಾರ್ಕ್ಸ್ 6 ಮಾರ್ಕ್ಸ್ ಮತ್ತು POQ ಕ್ವೆಶನ್ ಕೂಡ ಇಂಪಾರ್ಟೆಂಟ್. ಅಂದರೆ ಇದನ್ನು ಕಂಪ್ಲೀಟ್ ಓದ್ಕೋಬೇಕಾಗತ್ತೆ. ನೆಕ್ಸ್ಟು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಉತ್ಪಾದನೆ ಮತ್ತು ವೆಚ್ಚಗಳು, ಇದರಲ್ಲೂ ಅಷ್ಟೇ ನೀವು ಕಂಪ್ಲೀಟಾಗಿ ಓದ್ಕೊಬೇಕಾಗತ್ತೆ. ಅಂದರೆ 1 ಮಾರ್ಕ್ಸ್ 2 ಮಾರ್ಕ್ಸ್ 4 ಮಾರ್ಕ್ಸ್ 6 ಮಾರ್ಕ್ಸ್ POQ ಇಷ್ಟನ್ನು ಓದ್ಕೋಬೇಕು. ನೆಕ್ಸ್ಟು ದ ಥಿಯರಿ ಆಫ್ ದ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ, ಇದರಲ್ಲೂ ಅಷ್ಟೇ ನೀವು ಕಂಪ್ಲೀಟಾಗಿ ಓದ್ಕೋಬೇಕಾಗತ್ತೆ. 1 ಮಾರ್ಕ್ಸ್ 2 ಮಾರ್ಕ್ಸ್ 4 ಮಾರ್ಕ್ಸ್ 6 ಮಾರ್ಕ್ಸ್ POQ. ನೆಕ್ಸ್ಟು ಮಾರ್ಕೆಟ್ ಈಕ್ವಿಲಿಬ್ರಿಯಂ, ಮಾರುಕಟ್ಟೆ ಸಮತೋಲನ, ಇದರಲ್ಲಿ ನೀವು 1 ಮಾರ್ಕ್ಸ್ 2 ಮಾರ್ಕ್ಸ್ 4 ಮಾರ್ಕ್ಸ್ 6 ಮಾರ್ಕ್ಸ್ ಇಷ್ಟನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಎರಡನೇ ಪಾರ್ಟಿಗೆ ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್ ಸಮಗ್ರ ಅರ್ಥಶಾಸ್ತ್ರಕ್ಕೆ ಬರೋದಾದರೆ ಇಂಟ್ರೊಡಕ್ಷನ್ PTK, ಇದರಿಂದ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ 4 ಮಾರ್ಕ್ಸ್ ಇಂಪಾರ್ಟೆಂಟ್. ನೆಕ್ಸ್ಟು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ, ಇದರಲ್ಲಿ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ 4 ಮಾರ್ಕ್ಸ್ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. POQ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟು ಮನಿ ಆ್ಯಂಡ್ ಬ್ಯಾಂಕಿಂಗ್, ಇದರಲ್ಲಿ ನಿಮಗೆ ಎಲ್ಲನೂ ಇಂಪಾರ್ಟೆಂಟ್. 1 ಮಾರ್ಕ್ಸ್ 2 ಮಾರ್ಕ್ಸ್ 4 ಮಾರ್ಕ್ಸ್ 6 ಮಾರ್ಕ್ಸ್ POQ ಪ್ರತಿಯೊಂದು. ನೆಕ್ಸ್ಟು ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ವರಮಾನದ ನಿರ್ಧಾರ, ಇದರಲ್ಲಿ ನಿಮಗೆ 1 2 4 6 ಮಾರ್ಕ್ಸ್ ಇಷ್ಟು ಇಂಪಾರ್ಟೆಂಟ್. POQ ಏನು ಅಷ್ಟಿಲ್ಲ. ನೆಕ್ಸ್ಟು ಗವರ್ನಮೆಂಟ್ ಬಜೆಟ್ ಆ್ಯಂಡ್ ದ ಎಕಾನಮಿ, ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ, ಇದರಲ್ಲೂ ಅಷ್ಟೇ ನಿಮಗೆ ಕಂಪ್ಲೀಟ್ ಇಂಪಾರ್ಟೆಂಟೇ. ಸೊ ಎಲ್ಲನೂ ಓದ್ಕೊಬೇಕಾಗತ್ತೆ. ನೆಕ್ಸ್ಟು ಓಪನ್ ಎಕನಾಮಿ ಮ್ಯಾಕ್ರೋ ಎಕನಾಮಿಕ್ಸ್, ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ, ಇದರಲ್ಲೂ ಕಂಪ್ಲೀಟಾಗಿ ಓದ್ಕೋಬೇಕಾಗತ್ತೆ. ಇದಿಷ್ಟು ನಿಮ್ಮ ಎಕನಾಮಿಕ್ಸ್ ಬ್ಲೂ ಪ್ರಿಂಟ್ ಆಗಿತ್ತು. ಸ್ವಲ್ಪ ಎಲ್ಲನೂ ಕವರ್ ಆಗಿರೋದ್ರಿಂದ ನೀವು ಮಾರ್ಕ್ಸ್ ವೈಸ್ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಅಥವಾ ಸ್ಕಿಪ್ ಮಾಡೋದಕ್ಕಿಂತ ನೀವು ಚಾಪ್ಟರ್ ವೈಸ್ ಮಾಡ್ತಾ ಹೋಗಿ ಆವಾಗ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಇದಿಷ್ಟು ನಿಮ್ಮ ಎಕನಾಮಿಕ್ಸ್ ಬ್ಲೂ ಪ್ರಿಂಟ್ ಆಗಿದೆ.